ಸೂಪರ್ ಸೂಪರ್ ನಿಜ ನೀವು ಮಾತಾಡ್ಬೇಕಪ್ಪ, ನೀವು ಮಾತಾಡೋದೇ ಇಲ್ಲ. ತುಂಬಾ ಚೆನ್ನಾಗಿದೆ. ಹೌದಾ? ಇನ್ನ ಟೇಸ್ಟೇ ಮಾಡಿಲ್ಲ, ಅವಾಗಲೇ ಚೆನ್ನಾಗಿದೆ ಅಂತ ನೋಡಕ್ ಹೇಳ್ತಿದ್ದೆ. ಚೆನ್ನಾಗಿದೆ. ನೋಡಕ್ ಚೆನ್ನಾಗಿದೆ, ಆಮೇಲೆ ತಿನ್ನಕ್ಕೆ ತಿನ್ನೋಣ ನೋಡೋಣ. ಕಾನ್ಫಿಡೆನ್ಸ್ ಇದೆಯಾ ನಿಮ್ಮ ವೈಫ್ ಚೆನ್ನಾಗಿ ಮಾಡಿರ್ತಾರೆ ಅಂತ? ಚೆನ್ನಾಗಿದೆ. ಸೂಪರ್ ಸೂಪರ್. ನಿಮಗೆ ಅಂದರೆ ಹಾಗೆ ಬಂದು ಸ್ಟಾರ್ಟರ್ಸ್ಗೆ ಬಂದು ಇಲ್ಲಿ ಪನ್ನೀರ್ ಮಂಚೂರಿಯನ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೈಜ್ಗೆ ಅಂತ ಹೇಳ್ಬಿಟ್ಟು ಕಾರ್ನ್ ಮತ್ತು ಸಾಲ್ಟ್, ಬಟರ್ ಮತ್ತು ಕಾರ್ನ್ ಸಾಲ್ಟ್ ಹಾಕಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರೋಟಿ ಮಾಡ್ಕೊಂಡಿದ್ದೀನಿ. ಮತ್ತು ಸೈಡ್ಸ್ಗೆ ಮತ್ತು ಇಲ್ಲಿ ಕ್ಯಾರೆಟ್ ಮತ್ತು ಹೌದಾ? ನಿಜ, ನನಗೂ ಸೀರಿಯಸ್ ಆಗಿ ನನಗೂ ಇಷ್ಟ. ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾನು ಕೂಡ ಚೆನ್ನಾಗಿ ಮಾಡ್ಕೊಡ್ತೀನಿ. ಬಟ್ ಏನು ಮಾಡೋದು, ನೀವು ಹೆಲ್ಪ್ ಮಾಡಿದ್ರೆ ನೀವೇ ಬಿಸಿ ಆಗಿರ್ತೀರಾ, ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ. ಚರ್ಸ್. ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ನೆನ್ನೆ ನೋಡಿದ್ರಿ ನಮ್ಮದು ಆ್ಯನಿವರ್ಸರಿ ವ್ಲಾಗ್ನ. ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ವಿಶ್ ಮಾಡ್ತಾರೆ ಅಂತ. ಯಾಕೆಂದರೆ ಸ್ವಲ್ಪ ದಿನ ಎಲ್ಲರಿಂದ ದೂರ ಇರಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಎಲ್ಲರೂ ಅವಾಯ್ಡ್ ಮಾಡಿದೆ. ಬಟ್ ನಿಮ್ಮ ಪ್ರೀತಿನ ತುಂಬ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳು ಬರುತ್ತೆ, ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಟೈಮ್ ಬಂದು 10:25 ಆಗ್ತಾಯಿದೆ ನೈಟು. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಜೂನ್ 50th. ನಿನ್ನೆ ನಮ್ಮದು ಆ್ಯನಿವರ್ಸರಿ ಆಯ್ತಲ್ವ. ಸೊ ನಾನು ಹೇಳಿದ್ದೆ, ಇನ್ನೂ ಸ್ವಲ್ಪ ಪ್ಲ್ಯಾನ್ ಇತ್ತು, ಅದೆಲ್ಲ ಏನೂ ಆಗಲಿಲ್ಲ, ತುಂಬ ಬೇಜಾರಾಯ್ತಂತ. ಸೊ ಹಾಗಾಗಿ ಸರಿ ಅಂದ್ಕೊಂಡಿದ್ದೀವಿ, ಪರವಾಗಿಲ್ಲ ಇವತ್ತು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ನಿನ್ನೆ ಒಂಥರ ಸೆಲೆಬ್ರೇಷನ್, ಇವತ್ತು ಒಂಥರ ಸೆಲೆಬ್ರೇಷನ್. ನಮ್ಮನೆಯವರು ರಜೆ ಹಾಕಿದ್ರಲ್ಲ, ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಅರೇಂಜ್ ಮಾಡಿದ್ದೀನಿ. ಏನಪ್ಪ ಅಂದರೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ನಾನು ಅರೇಂಜ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ, ನೋಡಿ ಹೇಗಾಗಿದೆ ಅಂತ. ಮತ್ತು ಈ ವಿಡಿಯೋ ಆದ ನಂತರ ನಾನು ರೆಸಿಪಿಗಳನ್ನ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಈ ಸರಿ. ಸೊ ಅದನ್ನು ಕೂಡ ಹಾಕ್ತೀನಿ. ಈ ವಿಡಿಯೋ ಆದ ತಕ್ಷಣವೇ ಅದನ್ನು ಕೂಡ ಎಡಿಟಿಂಗ್ ಮಾಡಿ ಹಾಕ್ತೀನಿ. ತುಂಬ ಎಫರ್ಟ್ ಹಾಕಿ ಈ ವಿಡಿಯೋಸ್ನೆಲ್ಲ ಮಾಡ್ತಾಯಿದ್ದೀವಿ. ನಮಗೋಸ್ಕರನೂ ಹೌದು, ಹಾಗೆ ನಿಮ್ಗಳಿಗೋಸ್ಕರನೂ ಹೌದು. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಅಡುಗೆ ಎಲ್ಲ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ, ಸರಿನಾ? ಇಲ್ಲಿ ನೋಡ್ಬೋದು ಆಲ್ರೆಡಿ ಕ್ಯಾಂಡಲ್ಸ್ ಎಲ್ಲ ಹಚ್ಕೊಂಡು ಎಲ್ಲ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ ನನ್ನ ಮಗಳು ಏನು ಹೇಳ್ತಾರೆ ಕೇಳೋಣ. ಮಗನೇ, ಏನು ಮಗನೇ, ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿದೆ. ತುಂಬ ದಿನ ಆಗಿತ್ತಲ್ವ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡಿ? ತುಂಬ ದಿನಗಳಿಗಿಂತ ವರ್ಷಗಳಾಗಿತ್ತು. ಹೌದಾ? ವರ್ಷನೇ ಆಗೋಗಿತ್ತಾ? ಸಾರಿ ಮಗನೇ, ಈ ನಡುವೆ ನಿನಗೆ ಸ್ವಲ್ಪ ಟೈಮ್ ಕೊಡದೇ ಇರೋದಕ್ಕೆ ಬೇಜಾರಾಗಿದ್ದರೆ ಸಾರಿ. ಪರವಾಗಿಲ್ಲ. ಓಕೆ, ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಬನ್ನಿರಿ. ಏನು ಅನಿಸ್ತಾ ಇದೆ? ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತಾ? ಸೂಪರ್ ಸೂಪರ್. ನಿಜ, ನೀವು ಮಾತಾಡ್ಬೇಕಪ್ಪ, ನೀವು ಮಾತಾಡೋದೇ ಇಲ್ಲ. ತುಂಬಾ ಚೆನ್ನಾಗಿದೆ. ಹೌದಾ? ಇನ್ನ ಟೇಸ್ಟೇ ಮಾಡಿಲ್ಲ, ಅವಾಗಲೇ ಚೆನ್ನಾಗಿದೆ ಅಂತ ನೋಡಕ್ ಚೆನ್ನಾಗಿದೆ. ನೋಡಕ್ ಚೆನ್ನಾಗಿದೆ, ಆಮೇಲೆ ತಿನ್ನಕ್ಕೆ ತಿಂದ್ಮೇಲೆ ನೋಡೋಣ. ಕಾನ್ಫಿಡೆನ್ಸ್ ಇದೆಯಾ ನಿಮ್ಮ ವೈಫ್ ಚೆನ್ನಾಗಿ ಮಾಡಿರ್ತಾರೆ ಅಂತ? ಚೆನ್ನಾಗಿರುತ್ತೆ. ಸೂಪರ್ ಸೂಪರ್. ನೀವು ಹಿಂಗಂದ್ರೆ ಹೆಂಗೆ? ಕರೆಕ್ಟಾಗಿ ಹೇಳ್ಬೇಕು, ಸ್ವಲ್ಪ ನಿನ್ನ ಕೈ ಚೆನ್ನಾಗಿರುತ್ತೆ ಬಿಡಮ್ಮ, ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು. ಹೊಸದಾಗಿರೋ ತಿಂತೆ ಅಲ್ವಲ್ಲ? ಅಂದರೆ ಹೊಸ ಸ್ವಲ್ಪ ಒಂದಷ್ಟು ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿದ್ದೀನಲ್ಲ, ಚೆನ್ನಾಗಿದೆ. ಚೆನ್ನಾಗಿರುತ್ತೆ ಅಂತೀರಾ? ಓಕೆ, ಬನ್ನಿ ಇವಾಗ. ಹಂಗೂ ಇನ್ನೊಂದು 2-3 ಡಿಶ್ ಮಿಸ್ ಆಯ್ತು. ಇರೋದು 3 ಜನಕ್ಕೆ ಇಷ್ಟೆಲ್ಲ ಮಾಡೋವಂಥ ಅವಶ್ಯಕತೆ ಇತ್ತಾ ಅಂತ ಅನ್ನಿಸ್ತು. ಬಟ್ ಒನ್ ಟೈಮು ಮಾಡಿಕೊಂಡು ಎಂಜಾಯ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊತೀನಿ. ಕೈ ನೋವು ಬಂದ್ಬಿಟ್ಟು ಇಟ್ಕೊಂಡು ಆದಷ್ಟು ಬೇಗ ಟ್ರೈಪಾಡ್ ಎಲ್ಲ ತೊಗೊಳ್ಳೋಣ. ಈಗ ಬಂದು ಅಡುಗೆ ಎಲ್ಲ ಏನೇನು ಮಾಡಿದ್ದೆ ಅನ್ನೋದನ್ನು ನಾನು ತೋರಿಸ್ತೀನಿ, ಸರಿನಾ? ಆಮೇಲೆ ಊಟ ಮಾಡಿ ಮಲಗೋದಷ್ಟೇ. 10:30 ಆಗೋಯ್ತು. ಆಲ್ಮೋಸ್ಟ್ 9:30 ಅಷ್ಟರಲ್ಲಿ ಊಟ ಮಾಡ್ತಾಯಿದ್ವಿ. 9:30ಇಂದ 10 ಗಂಟೆ ನಮ್ಮದು ಊಟದ ಟೈಮು. ಬಟ್ ಇವತ್ತು 1.25 ಅವರ್ ಹಂಗೆ ಹಿಂಗೆ ಆಗಿದೆ. ಇಟ್ಸ್ ಓಕೆ. ಅಡುಗೆ ಎಲ್ಲ ಮಾಡಿ ಅದನ್ನು
ಮಾಡಿರೋ ಪಾತ್ರೆಯಿಂದ ಸರ್ವಿಂಗ್ ಬೌಲಿಗೆ ಹಾಕಿ ಅದು ಒಂದಷ್ಟು ಟೈಮ್ ತೊಗೊಳುತ್ತೆ. ಸೊ ನಾವು ಕೂಡ ರೆಡಿಯಾಗಿ ಇವಾಗ ಕೂತ್ಕೊಂಡಿದ್ದೀವಿ. ಊಟ ಮಾಡೋಣ ಬನ್ನಿ. ಇವಾಗ ತಡ ಮಾಡೋದು ಬೇಡ, ಏನೇನು ಮಾಡಿದ್ದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಓಕೆನಾ, ಬನ್ನಿ. ಮೊದಲಿಗೆ ಇಲ್ಲಿ ನಾನು ಲೆಮನ್ ಜ್ಯೂಸನ್ನ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ. ಹಾಗೆ ಬಂದು ಸ್ಟಾರ್ಟರ್ಸ್ಗೆ ಬಂದು ಇಲ್ಲಿ ಪನ್ನೀರ್ ಮಂಚೂರಿಯನ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೈಡ್ಸ್ಗೆ ಅಂತ ಹೇಳಿಬಿಟ್ಟು ಕಾರ್ನ್ ಮತ್ತು ಸಾಲ್ಟ್, ಬಟರ್ ಮತ್ತು ಕಾರ್ನ್ ಸಾಲ್ಟ್ ಹಾಕಿ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ರೋಟಿ ಮಾಡ್ಕೊಂಡಿದ್ದೀನಿ. ಮತ್ತು ಸೈಡ್ಸ್ಗೆ ಮತ್ತು ಇಲ್ಲಿ ಕ್ಯಾರೆಟು ಮತ್ತು ಆನಿಯನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ವೈಟ್ ಪಾಸ್ತಾ ಮಾಡ್ಕೊಂಡಿದ್ದೀನಿ, ಮ್ಯಾಕ್ರೋನ್. ಇದು ತುಂಬ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಗೊತ್ತಿಲ್ಲ, ನನಗೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಪನ್ನೀರ್ ಗ್ರೇವಿನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿದ್ರೆ ನೀವು ಗೀ ರೈಸ್ನ ಮಾಡ್ಕೊಂಡಿದ್ದೀನಿ ಸಿಂಪಲಾಗೆ. ಲಾಸ್ಟ್ ಡೆಸರ್ಟ್ಗೆ ನಾನಿಲ್ಲಿ ಬ್ರೆಡ್ ರಸ್ಮಲೈನ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದಿಷ್ಟು ಕೂಡ ನಾವು ಮಾಡ್ಕೊಂಡಿದ್ವಿ. ರೋಟಿ ಮತ್ತು ಗೀ ರೈಸ್ಗೆ ಇಲ್ಲಿ ಕರಿಯಾಗಿ ಪನ್ನೀರ್ ಗ್ರೇವಿನ ಮಾಡ್ಕೊಂಡಿದ್ದೀವಿ. ಇದಿಷ್ಟು ನಾವು ಮಾಡ್ಕೊಂಡಿರೋ ಅಂಥ ಅಡುಗೆಗಳು. ಇನ್ನೊಂದು 2 ಐಟಮ್ ಮಿಸ್ ಆಗಿದೆ. ಓಕೆ, ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮಾಡೋಣ. ವೆಯ್ಟಿಂಗಾ ತಿನ್ನೋದಕ್ಕೆ? ನಿಜ? ಓಕೆ, ಬನ್ನಿ ರೀ, ನೀವು ಟೇಸ್ಟ್ ಮಾಡಿ ಬನ್ನಿ. ಇಬ್ಬರು ಹಾಕ್ಕೊಳ್ಳಿ ಬನ್ನಿ. ನೀವಿಬ್ಬರು ತಿಂದು ಟೇಸ್ಟ್ ಮಾಡಿದ್ಮೇಲೆ ನಾನು ಬಂದು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ, ಸರಿನಾ? ಟೇಸ್ಟ್ ಮಾಡ್ತಿದ್ದೀರಾ ಇಬ್ಬರೂ? ಟೇಸ್ಟ್ ಮಾಡಿ. ಈಗ ಅವರಿಬ್ರಿಗೂ ಬಡಿಸ್ಕೊಟ್ಟಿದ್ದೀನಿ. ಅವರಿಬ್ಬರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿದ್ಮೇಲೆ ನಾನು ಕೂಡ ಹೋಗಿ ಜಾಯಿನ್ ಆಗ್ತೀನಿ. ಚೆನ್ನಾಗಿದೆಯಾ? ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ? ಗೀ ರೈಸು ಎಲ್ಲನೂ ಟ್ರೈ ಮಾಡಬೇಕು. ನೀವೆಲ್ಲ ಟ್ರೈ ಮಾಡಿ ಹೇಳಿದ್ಮೇಲೆ ಆನೆಸ್ಟಾಗಿ ಹೇಳ್ಬೇಕಪ್ಪ. ಯಾವುದಕ್ಕಾದ್ರೂ ಉಪ್ಪು ಜಾಸ್ತಿ ಆಗಿದ್ರೆ, ಖಾರ ಇದ್ದರೆ ಅದನ್ನು ಕರೆಕ್ಟಾಗಿ ಹಂಗೆ ಹೇಳಬೇಕು. ಚೆನ್ನಾಗಿದೆಯಾ? ಪನ್ನೀರ್ ಮಂಚೂರಿ ಚೆನ್ನಾಗಿದೆಯಾ? ಸ್ಪೂನ್ ತಗೊಳತ್ತಾನೆ, ಹಾಗೆ ಕೈಯಲ್ಲೇ ತಿನ್ನೋದಾ? ಊಟ ಮಾತ್ರ ಚೈನೀಸು ನಾರ್ತು, ತಿನ್ನೋದು ಮಾತ್ರ ಕರ್ನಾಟಕ ಸ್ಟೈಲ್ ಮತ್ತೆ ಅಲ್ವಾ? ಓಕೆ, ಲೈಟ್ಸ್ ಆಫ್ ಮಾಡುವಾಗ ಹಿಂಗೆ ಕಾಣಿಸುತ್ತೆ ತೋರ್ಸೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಯ್ ಮಾಡ್ರಿ. ಓಕೆ, ಊಟನ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ಅಂತ ಹೇಳಿದ್ರು. ಆನೆಸ್ಟ್ ರಿವ್ಯೂ ಕೊಡಿ ಅಂತ ಹೇಳಿದೆ, ಆದರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಇವಾಗ ನಾನು ಹೋಗಿ ನಮ್ಮ ಡಿನ್ನರ್ನ ನಾನು ಇವಾಗ ಎಂಜಾಯ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಜೊತೆ. ನನ್ನ ಮಗಳೇ ಇಲ್ಲಂಗೆ ತುಂಬ ವರ್ಷನೇ ಆಯಿತು ಈ ರೀತಿ ನಾವು ಸೆಲೆಬ್ರೇಷನ್ ಮಾಡಿ. ಎಸ್ಪೆಷಲಿ ಈ ಮನೆಗೆ ಬಂದಾಗಲಿಂದ ಕೆಲವೊಂದು ಸೆಲೆಬ್ರೇಷನ್ಗಳು ಮಾಡೋಕ್ಕಾಗಲಿಲ್ಲ. ಒಂದಷ್ಟು ಮೂಡ್ ಅಪ್ಸೆಟ್ ಹಂಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಈಗಲೂ ಕೂಡ ಅಷ್ಟೇ, ಮಾಡ್ತೀವೋ ಮಾಡಲ್ವೋ ಅನ್ನೋ ಥರನೇ ಮಾಡಿದ್ವಿ. ಬಟ್ ಖುಷಿ ಆಗ್ತಾಯಿದೆ. ಓಕೆ, ಇವಾಗ ನಾನು ಹೋಗಿ ನನ್ನ ಫ್ಯಾಮಿಲಿ ಜೊತೆ ಈ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನನಗೆ ಸಪೋರ್ಟ್ ಮಾಡಿ, ನನಗೆ ನನ್ನ ಫ್ಯಾಮಿಲಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೊಡಿ ಅಂತ ಕೇಳ್ತಾ, ನಾನು ಈ ವಿಡಿಯೋನ ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ ಏನಾದರೂ ಆದರೆ ತೋರಿಸಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್.
ನಾವು ಹೋಟ್ಲಲ್ಲಿ ಹೋಗೋಕೆ ತಿಂತೀವಿ. ಹಾಂ ಇದು ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗೈತಿ. ಹೌದಾ? ನಿಜ, ನನಗೂ ಸೀರಿಯಸ್ಸಾಗಿ ನನಗೂ ಇಷ್ಟ. ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾನು ಕೂಡ ಚೆನ್ನಾಗಿ ಮಾಡಿಕೊಡ್ತೀನಿ. ಬಟ್ ಏನು ಮಾಡೋದು, ನೀವು ಹೆಲ್ಪ್ ಮಾಡಲ್ವೇ, ನೀವೇ ಬ್ಯುಸಿಯಾಗಿರ್ತೀರ, ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ. ಮಾಡಲ್ಲ, ಮಾಡ್ತಾ ಇದ್ದೀನಿ. ಉತ್ತರ ಕೊಡಬೇಕು ಇಲ್ಲಿ. ವಿಡಿಯೋ ಮಾಡ್ತಾ ಇದೆಯಾ? ಹಾಂ ಹಾಂ, ಮಾಡ್ತೀನಲ್ಲ ಹೆಲ್ಪ್. ಏನು ಹೆಲ್ಪ್ ಮಾಡ್ತೀರಾ? ಮನೇಲೇ ಇರೋದಿಲ್ಲ. ಕತ್ತರಿಸೋದು ಉತ್ತರಿಸೋದು. ಹೌದು, ಅದೇನೋ ನಿಜ, ಹೆಲ್ಪ್ ಮಾಡ್ತೀರಾ, ಇಲ್ಲ ಅಂತ ಹೇಳಲ್ಲ. ಬಟ್ ಜಾಸ್ತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ? ನೀವು ಬ್ಯುಸಿ ಆಗೋಗ್ತೀರಾ, ನನ್ನನ್ನು ಬ್ಯುಸಿ ಮಾಡಿಬಿಡ್ತೀರಾ ಇಲ್ದರ ಕೆಲಸಗಳೆಲ್ಲ ಹೇಳಿ. ಇನ್ಮೇಲಾದರೂ ಟೈಮ್ ಕೊಡ್ತೀರಾ? ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ. ಏನು? ಸರಿ, ಓಕೆ, ಊಟ ಮಾಡಿ. ನೋಡಿ ಅಲ್ಲ ನನ್ನ ಮಗಳು ನನಗೂ ಎಲ್ಲ ಬಳಸಿದೆ. ಆಲ್ರೆಡಿ ಎಲ್ಲ ತಣ್ಣಗಾಗಿದೆ. ಈಗ ಹೋಗಿ ನಾನು ನನ್ನ ಫುಡ್ನ ಎಂಜಾಯ್ ಮಾಡ್ತೀನಿ. ನೋಡಿ, ಈ ರೀತಿ ಇತ್ತು ನಮ್ಮದು ಅರೇಂಜ್ಮೆಂಟ್ಸ್. ಚೆಸ್. ಓಕೆ, ಲೆಮನ್ ಜ್ಯೂಸ್ ತುಂಬ ಚೆನ್ನಾಗಿದೆಲ್ಲ. ಸ್ವಲ್ಪ ಪುದೀನನ ಕಟ್ ಮಾಡಿ ಹಾಕಿದ್ರೆ ಅದು ಕೂಡ ಲೆಮನ್ ಜ್ಯೂಸ್ಗೆ ಇನ್ನೊಂಥರ ಫ್ಲೇವರ್ ಬರುತ್ತೆ. ನೀವು ಟ್ರೈ ಮಾಡಿ. ಹೌದಾ? ಅಷ್ಟು ಚೆನ್ನಾಗಿದೆಯಾ? ನಾನು ಗೀ ರೈಸ್ ಹಾಕ್ಕೊಂಡಿಲ್ಲ. ಓಕೆ, ಫಸ್ಟ್ ಊಟ ಮಾಡಿಬಿಡ್ತೀನಿ, ಆಮೇಲೆ ರಿವ್ಯೂ ಹೇಳ್ತೀನಿ, ಸರಿನಾ? ನಿಮ್ಮ ಅಪ್ಪ ಗೀ ರೈಸ್ ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ನಾನು ಒಂದು ಟ್ರೈ ಮಾಡ್ತೀನಿ. ಗೀ ರೈಸ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಪಾಸ್ತಾ ಆಗೋಯ್ತಾ? ರಸಮಲೈ ಹೆಂಗಾಗಿದೆ ನೋಡಬೇಕು. ರೋಟಿ ಯಾರು ಎಷ್ಟು ತಿಂದರೆ? ನಾನು ಅರ್ಧನೇ ತಿಂದಿರೋದು. ಎಲ್ಲ ಒಂದೊಂದು ಪೀಸ್ ತಿಂದಿದ್ದೀನಿ. ಗ್ರೇವಿ ಚೆನ್ನಾಗಿಲ್ಲ ಅಮ್ಮ, ಗ್ರೇವಿನೂ ಚೆನ್ನಾಗಿಲ್ಲ. ನಮ್ಮಮ್ಮ ಮಾಡೋ ಅಡುಗೆ ಬೆಸ್ಟ್, ಎಲ್ಲ ಚೆನ್ನಾಗಿದೆ. ಮಮ್ಮಿಗಿಂತ ಪಪ್ಪ ಕೈ ಹಾಕ್ರೇನೆ ಟೇಸ್ಟು. ಅಕ್ಕ ನಮಗೆ ಕೈಯಿಂದ ಒಂದು ಜಾಮ ತಿನ್ಬೇಕು ಅನಿಸ್ತಿದೆ. ಅಂದ್ರೆ ಪಡ್ಯ ಯಾವಾಗ ಕನ್ಸರ್ವ ನಿಜವಾಗ್ಲೂ ಮಾಡ್ತೀಯ? 32ನೇ ತಾರೀಕು ಕರೆಕ್ಟಾಗಿ ಮಾಡ್ಕೊತೀನಿ, ನಿಶ್ಚಯ ಇದೆ. 23ನೇ ತಾರೀಕು ಉಲ್ಟಾ ಮಾಡ್ಬಿಡು. ನೀನು ಹೇಳಿದ ಡೇಟ್ ಹೇಳ, ನಾನು ಫ್ರೀ ಇರೋದು 32ನೇ ತಾರೀಕು. 32ನೇ ತಾರೀಕು ಮಾಡ್ತೀನಿ, ಸರಿನಾ? ಅದೇನಪ್ಪ ಯಾವಾಗಲೂ 32 ಅಂತಿರಲ್ಲ, 32 ಇದ್ದಾರೆ. 60 ಫ್ರೀ ಇರೋದು ನಾವು. ಅದೊಂದು ಬ್ರೆಡ್ದೊಂದು ಅದ್ಯಾ ಥರ ಆಗಿದೆ, ಒಂದ್ಸರಿ ನೋಡಬೇಕು. ಕ್ಯಾರೆಟ್ ಯಾಕೆ ಹಾಕೊಂಡಿಲ್ಲ ಯಾರುವೆ? ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಟ್ರೈ ಮಾಡ್ತಿರೋದು. ನಾವು ಬ್ರೆಡ್ ರಸಮಲೈ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಬ್ರೆಡ್ ರಸಮಲೈ ತಿಂತಿರೋದು. ಕ್ಯಾರೆಟ್ ನಾನು ಮೊನ್ನೆ ಮಾಡ್ಕೊಟ್ಟಿದ್ದಲ್ಲ ಮಕ್ಕಳೇ, ಮಾಡ್ಕೊಟ್ಟಿರೋ ಬೆಂಗಳೂರು ಮನೇಲಿದ್ದಾಗ ಮಾಡ್ಕೊಟ್ಟಿದ್ದೆ. ಮಮ್ಮಿ ಕೊರೋನಾ ಟೈಮಲ್ಲಿ ಮಾಡ್ಕೊಟ್ಟಿದ್ನಲ್ಲ ಪುಟ್ಟ. ಕೊರೋನಾದಲ್ಲಿ ಇದ್ದಾಗ ನಾವು ಮೈಸೂರಲ್ಲಿ ಇದೆಯಲ್ಲ, ಅವಾಗಲ್ಲ ಬೆಂಗಳೂರು 6 months ಇದ್ವಲ್ಲ. ವೆರೈಟಿ ಇಷ್ಟಿದಾವೆ ತಿನ್ನಕ್ಕೆ ಹಾಕಿದವ. ಹಂಗೆ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೊಟ್ಟೆ ತುಂಬಿದಂಗಿರುತ್ತೆ. ಅಮ್ಮ, ನಿಮ್ಗೆ ಆಲ್ಮೋಸ್ಟ್ ಯಾವಾಗಲೂ ರೈಸ್ ಐಟಮ್ ತುಂಬ ಇಷ್ಟ ಆಗುತ್ತಲ್ಲ? ರೈಸ್ ಅಷ್ಟೇ, ರೈಸು ರೋಟಿ, ಪಲಾವ್ ಜಾಸ್ತಿ ಇಷ್ಟ. ಬಿರಿಯಾನಿ ರೈಸ್ ಮೊನ್ನೆ ಒಂದ್ಸರಿ ಪಲಾವ್ ಮಾಡಿದ್ನಲ್ಲ ಮೊನ್ನೆ, ಅದು ಮಾತ್ರ ಆಸಮ್ ಮೊನ್ನೆ. ನನ್ನ ಲೈಫಲ್ಲಿ ನಾನು ಮಾಡಿದ್ರಲ್ಲಿ ಬೆಸ್ಟ್ ಪಲಾವ್ ಅಂದರೆ ಮೊನ್ನೆ. ಯಾವಾಗ ಮಾಡಿದ್ದಮ್ಮ? ನಾನು ಇರ್ಲಿಲ್ವಲ್ಲ, ನೀವಿಬ್ಬರು ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಏನು ಅದಲ್ಲ, ಹಬ್ಬಕ್ಕೆ ಮಾಡಿದ್ವಲ್ಲ, ಅನ್ನ ಸಾರು ಮಾಡಲಿಲ್ಲ ನೋಡು. ಅದಕ್ಕಲ್ಲ, ಯಾವುದಕ್ಕೆ ನಾನು ನಿಲ್ತಿಲ್ಲ. ಸಂಕ್ರಾಂತಿ ಹಬ್ಬ ಅಲ್ಲ, ನೆನಪಿಲ್ಲ. ಒಟ್ನಲ್ಲಿ ಅನ್ನ ಸಾರು ಏನು ಮಾಡ್ತೀಯ ಬಿಡಮ್ಮ, ಪಲಾವೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ ನೋಡಿ. ಎಲ್ಲ ಮಾಡಿದೆ, ಎಲ್ಲ ಮಾಡಿದೆ. ಇದನ್ನ ಮಾಡಿದಾಗ ನೆನಪಾಗ್ತದೆ. ರೋಟಿನೂ ಸ್ವಲ್ಪ ಬಿಸಿ ಇದ್ದಿದ್ರೆ ಚೆನ್ನಾಗಿರೋದಲ್ಲ.
ಅದೇ ಏನಾರು ಒಬ್ರು ಹಾಕ್ಕೊಡ್ಬೇಕು, ಎಲ್ಲರೂ ತಿನ್ಬೇಕು, ಆ ಥರ ಆದ್ರೆ ಚೆನ್ನಾಗಿರುತ್ತೆ. ರೋಬೋಟ್ ತರ್ಸ್ಕೊಬಿಡೋಣ ಬಿಡಿ. ನೀನು ಚೆನ್ನಾಗಿ ಓದಮ್ಮ, ರೋಬೋಟ್ ತರಿಸ್ಕೊಳ್ಳೋಣ. ಗೊತ್ತಾಗದೇ ಇಲ್ಲ ಮೊನ್ನೆ ಏನು ಬ್ರೆಡ್ಡಲ್ಲಿ ಮಾಡಿರೋದು ಇದು. ಇಷ್ಟೊಂದು ಚೆನ್ನಾಗಿದೆ. ನಿಜ ಮೊನ್ನೆ ನಂಗೂ ತಿನ್ಸು. ಹೌದು, ಬರೀ ಬಾದಾಮ್ ಪೌಡ್ರ್ ಬಿಟ್ಟರೆ ನಾನೇನು ಹಾಕೇ ಇಲ್ಲ. ಬರೀ ಬಾದಾಮ್ ಪೌಡ್ರು ಮತ್ತೆ ಕ್ರಾಂತಿ ಸ್ವೀಟ್ ಅಲ್ಲಿ ತಿಂತೀವ ಏನಾದ್ರು ರಸಮಲೈ. ಅದೇ ನಿಮಗೆ ಇದು ಬೇಣಿ ಹಂಗೆ ಇದೆಲ್ಲ ಸೇಮ್ ಅದೇ ಬಾದಾಮ್ ಹಾಲ್ಗೆನೆ ಅವರು ರಸಮಲೈ ಅಂದ್ರೆ ಪನ್ನೀರ್ ಇರುತ್ತಲ್ಲ ಅದನ್ನ ಚೆನ್ನಾಗೆ ಇದ್ ಮಾಡಿ ಹಾಕಿರ್ತಾರೆ ಈ ರಸಮಲೈ ಒಳಗಡೆ. ಅಂದ್ರೆ ಒಳಗಡೆ ನೀಟಾಗಿ ಎಂಡಿ ಮಾಡಿ ಇದು ಮಾಡ್ತಾರೆ. ಬಟ್ ನಿಮ್ಗೆ ಪೇಣಿ ತರ ಫೀಲ್ ಆಗ್ತಿದ್ಯಾ? ಸ್ವಲ್ಪ ಪೇಂಟ್ ಇದೆ. ಚೆನ್ನಾಗಿದೆ, ಗೀ ರೈಸ್ ಇದೆ, ತುಂಬ ಚೆನ್ನಾಗಿದೆ. ಪಪ್ಪ ಗೀ ರೈಸಿಂದ ಹೊರಗಡೆ ಬರಲ್ಲ. ಇನ್ನು 1 ಮಂತ್ ಬೇಕೇನೋ. ನಾನೇ ತಿಂತಾ ಇಲ್ಲ, ಗೀ ರೈಸ್ನ ತಿಂತಲ್ಲ, ಬರೀ ರೋಟಿನೇ ತಿಂತಾ ಇದ್ದೀನಿ. ರೋಟಿ ಇನ್ನೂ ಆಗೈತೆ ನೀವು 1 ಮಂತ್ ಬೈಟು ಕೂಡ ಮನೆ ಮಾಡಿರೋದಂತಾನೆ ಅನ್ಸಲ್ಲ. ಅಲ್ಲ ಹೋಟ್ಲಲ್ಲಿ ಮಾಡಿರೋ ಥರನೇ ಫೀಲ್ ಆಗ್ತಿದೆ ಇಲ್ಲ ಅಲ್ಲ? ಹೋಟೆಲ್ ಚೆನ್ನಾಗೈತೆ, ಮತ್ತೆ ಮನೇಲೆ ಚೆನ್ನಾಗಿತ್ತಾ? ಆ ಮನೆ ಎದುರು ತಂದಿದ್ದು ಹೇಗಿತ್ತು? ನಂಗೆ ಗೊತ್ತಾ ಇದು ಹೇಳ, ಮನೆ ಹೋಟೆಲ್. ಈ ಮನೆ ಹೋಟೆಲ್ ಎಲ್ಲ ಚೆನ್ನಾಗಿರೋದು ಎಲ್ಲ ತಿಂಡಿಗಳು. ಅದೇ ಸ್ವಲ್ಪ ಆರೋಯ್ತು ಅಂತಾನೆ ಫೀಲ್. ನಮ್ಗೆ ಯಾವಾಗಲೂ ಬಿಸಿ ಬಿಸಿ ತಿಂದ ಅಭ್ಯಾಸನ. ನಮ್ಮ ಮನೇಲಿ ಅಡುಗೆದ ವಿಡಿಯೋ ಎಲ್ಲ ಯಾಕೆ ಮಾಡೋದಿಲ್ಲ ಅಂದರೆ ಇದೇ ಕಾರಣಕ್ಕೆ. ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬಿಸಿ ಬಿಸಿ ತಿಂದ್ಬಿಡ್ಬೇಕು ನಾವು. ನಿಜವಾಗ್ಲೂ ನೆಕ್ಸ್ಟು ಬ್ಲಾಗಲ್ಲಿ ಈ ಎಲ್ಲ ರೆಸಿಪಿಗಳನ್ನೂ ನಾನು ರೆಸಿಪಿನೂ ಹಾಕಿರ್ತೀನಿ. ಮಸ್ಟ್ ಎಲ್ಲನೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಆದಷ್ಟು ಸ್ವಲ್ಪ ಈಸಿ ಆಗುವಂಥ ರೆಸಿಪಿಗಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ದೆ. ನೀವು ನಿಮ್ಮ ಫ್ಯಾಮಿಲಿಯ ಯಾವುದಾದ್ರು ಒಂದು ವೆಕೇಷನ್ ನೋಡಿಕೊಂಡು ಟ್ರೈ ಮಾಡಿ. ಈ ರೀತಿ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಕಮ್ಮಿ ಆಗಿಬಿಡುತ್ತೆ. ಮನೆ ದಿನ ನಾರ್ಮಲಾಗೆ ನಮ್ಮ ರೂಟೀನ ಫಾಲೋ ಮಾಡ್ಬೋದು. ಮತ್ತೆ ಟ್ರೈ ಅಂದರೆ ಬ್ರೆಡ್ ರಸಮಲೈ ಅಲ್ವಾ? ಹೌದಾ? ನಿಮ್ಗೆ ಪಪ್ಪಂಗೆ ಗೀ ರೈಸ್. ಗೀ ರೈಸ್ ಜಾಸ್ತಿ ಚೆನ್ನಾಗಿದೆ. ಯಾವುದು? ರಸಮಲೈನಾ? ನಾ ತಿಂದಿರ್ಲಿಲ್ಲ ಅದು. ಯಾವುದು? ಬ್ರೆಡ್ ರಸಮಲೈ. ಇವಾಗ ತಾನೇ ತಿಂದಿದ್ದು. ಫಸ್ಟ್ ಅವೆಲ್ಲ ತಿಂದಿದ್ದು, ಅದಕ್ಕೆ ಹೇಳಿದೆ ಗೀ ರೈಸ್ ಹೇಳಿದ್ರಲ್ಲ. ಇದು ಮನೆಯಲ್ಲಿ 100% ಹೆಲ್ದಿಯಾಗಿ ಮಾಡ್ಬೋದು. ತುಂಬ ಈಸಿ ಮಾಡೋದು, ಏನಿಲ್ಲ. MTR ಬಾದಾಮ್ ಪೌಡ್ರ್ ತಂದುಬಿಟ್ಟು ಮಾಡಿಕೊಟ್ರೆ ಒಂದು 2 ಏಲಕ್ಕಿ ಕುಟ್ಟು ಹಾಕ್ಕೊಂಡ್ರೆ ಸಾಕು. ಬ್ರೆಡ್ ನಾರ್ಮಲಿ ಸಿಗುತ್ತಲ್ಲ, ಸ್ವೀಟ್ ಬ್ರೆಡ್ ತೊಗೊಬಂದು ಹಾಕ್ಕೊಳ್ಳಿ. ಅದ್ರಲ್ಲಿ ಮಿಲ್ಕ್ ಬ್ರೆಡ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಓಕೆ, ವ್ಲಾಗು ತುಂಬ ದೊಡ್ಡದಾಗುತ್ತೆ. ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.